ಇವಾಗ ನೀವು ಒಬ್ಬರಿಗೆ ಅಮೌಂಟನ್ನು ಸಾಲ ಕೊಟ್ಟಿದ್ದೀರ, ಅವ್ರು ನಿಮ್ಮದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ನಿಮಗೆ ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ತಗೊಳ್ಳುವಾಗ ಚೆನ್ನಾಗಿ ಹಣ ತೊಗೊಂಡ್ರು, ಇವಾಗ ಕೊಡ್ತಾ ಇಲ್ಲ. ಆ ರೀತಿ ಇದ್ದರೆ ಏನು ಮಾಡಿ ಅಂತ ಹೇಳಿದರೆ ಅವರಿಗೆ ಒಂದು ಮೆಸೇಜ್ ಹಾಕಿ. ಫಸ್ಟು ಏನು ಮೆಸೇಜ್ ಹಾಕಬೇಕು ಅಂತ ಹೇಳಿದರೆ, ನೀವು ಫಾರ್ ಎಕ್ಸಾಂಪಲ್ಗೆ ಒಂದು 5,000 ಅಮೌಂಟ್ ಅವರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡು ಹೇಳುವ. ನೀವು ನನ್ನ 5,000 ಅಮೌಂಟ್ ವಾಪಸ್ ಕೊಡಿ ಅಂತ ಹೇಳ್ಕೊಂಡು ಮೆಸೇಜ್ ಹಾಕಬೇಡಿ. ನನ್ನ ಹತ್ರ ನೀನು 20,000 ರೂಪಾಯಿ ತೊಗೊಂಡಿದ್ದೀಯಲ್ವಾ, ಯಾವಾಗ ವಾಪಸ್ ಕೊಡ್ತೀಯಾ ಅಂತ ಹೇಳ್ಕೊಂಡು ವಾಯ್ಸ್ ಮೆಸೇಜೇ ಹಾಕಿ. ಮಾಮೂಲಿ ಮೆಸೇಜ್ ಹಾಕೋದು ಬೇಡ. 20,000 ಹಣ ನನಗೆ ಯಾವಾಗ ವಾಪಸ್ ಕೊಡ್ತೀಯಾ, ತೊಗೊಂಡಿಯಲ್ವಾ ಅಂತ ಹೇಳ್ಕೊಂಡು ಹೇಳಿ. ಆವಾಗ ಅವರ ಮನಸ್ಸಿನಲ್ಲಿ ಎಂತ ಬರ್ತದೆ ಅಂತ ಹೇಳಿದರೆ, ನಾನು ತೊಗೊಂಡಿದ್ದು ಬರೀ 5,000, ಇವರು 20,000 ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ, ನಿಮಗೆ ಕಾಲ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಏನಂತ ಹೇಳಿದರೆ, ನಾನು 20,000 ತೊಗೊಳ್ಳಿಲ್ಲ, ನಾನು ತೊಗೊಂಡಿದ್ದೆ 10,000 ಅಂತ 5,000 ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ. ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಉಂಟಲ್ಲ ಅವರ ವಾಯ್ಸನ್ನು, ಅಂದರೆ ನಿಮ್ಮ ಹತ್ರ ತೊಗೊಂಡಿದ್ದಾರೆ ನೋಡಿ ಹಣ, ಅವರ ವಾಯ್ಸನ್ನು ಈ ನೀರಿಗೆ ಕೇಳುವ ಹಾಗೆ ಮಾಡಿ, ಆಯಿತಾ. ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಫೋನ್ ಮಾಡುವಾಗ, ಅಂದರೆ ನೀವು ಹೊರಗಡೆ ಇದ್ದಿರಿ ಆಯಿತಾ, ಅವರು ಫೋನ್ ಮಾಡುವಾಗ ನನಗೆ ಈ ನೀರೆಲ್ಲ ರೆಡಿ ಮಾಡಿ ಇಟ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅವರದ ಮಾತನ್ನು ರೆಕಾರ್ಡ್ ಆದರೂ ಮಾಡಿಟ್ಕೊಳ್ಳಿ. ರೆಕಾರ್ಡ್ ಮಾಡಿಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ಉಂಟಲ್ಲ ಈ ನೀರಿಗೆ ಕೇಳುವ ಹಾಗೆ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಎನರ್ಜಿ ಕೂಡ ಸಿಕ್ತು, ಅವರ ವಾಯ್ಸ್ ಕೂಡ ಇದರಲ್ಲಿ ಬಂತು, ಆಮೇಲೆ ಅವರ ಹೆಸರು ಕೂಡ ಬಂತು, ನಿಮ್ಮ ಋಣ ಕೂಡ ಅದರಲ್ಲಿ ಬಂತು. ಎಲ್ಲದೂ ಕೂಡ ಬರುವಾಗ ಉಂಟಲ್ಲ ಅವರಿಗೆ ಏನು ಮಾಡಿದರೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಹಣ ಕೊಡದೆ ನೆಮ್ಮದಿಯೇ ಸಿಗುವುದಿಲ್ಲ, ಆ ರೀತಿ ಆಗುತ್ತೆ. ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಪವರ್ಫುಲ್ ಮಂತ್ರವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಆ ಮಂತ್ರವನ್ನು ನೀವು ಹೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀವು ಒಬ್ಬರನ್ನು ನಂಬಿಕೊಂಡು ಸಾಲವನ್ನು ಕೊಟ್ಟಿರ್ತೀರ, ಅವರು ವಾಪಸ್ ಕೊಡ್ತಾರೆ ಅಂತ ಹೇಳ್ಕೊಂಡು. ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ವಾಪಸ್ ಹಣವನ್ನು ಕೊಡ್ತಾ ಇರೋದಿಲ್ಲ. ಅದರ ಜೊತೆಗೆ ನೀವು ಎಷ್ಟು ಕಾಲ್ ಮಾಡಿದರೂ ಕೂಡ ಕಾಲ್ ರಿಸೀವ್ ಮಾಡ್ತಾ ಇರೋದಿಲ್ಲ. ಜೊತೆಗೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು ಇರ್ತಾರೆ. ಹಣನೂ ಇಲ್ಲ, ಈ ಕಡೆ ಮಾತಾಡೋದು ಕೂಡ ಇಲ್ಲ, ಆ ರೀತಿಯಲ್ಲಿ ಇರ್ತಾರೆ. ಅಂಥವರಿಗೆ ಉಂಟಲ್ಲ, ನಾನು ಇವತ್ತು ಉಂಟಲ್ಲ ಅಂದರೆ ನಿಮಗೆ ಹಣ ಕೊಡದೆ ಸತಾಯಿಸ್ತಾ ಇದ್ದಾರಲ್ಲ, ಅವರು ಈ ತಂತ್ರವನ್ನು ಮಾಡಿ. ಯಾವ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು, ಅದೇ ದಿನ ಮಾಡಬೇಕು ಇದೇ ದಿನ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ. ಇದನ್ನು ಮಾಡಿದರೆ ಉಂಟಲ್ಲ ಅವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಹಣ ಕೊಡದೆ ಅವರಿಗೆ ನಿದ್ದೆ ಬರುವುದಿಲ್ಲ ಅಥವಾ ಅವರಿಗೆ ನೆಮ್ಮದಿಯೇ ಇರುವುದಿಲ್ಲ. ಆ ರೀತಿ ಈ ಮಂತ್ರ ಮಾಡಿಬಿಡುತ್ತೆ, ಆಯಿತಾ. ಆದ್ದರಿಂದ ನಾನು ಹೇಳ್ತಾ ಇರೋದು, ಅದಕ್ಕಿಂತ ಮುಂಚೆ ಸಾಲ ತಗೊಂಡವರಿಗೆ ಒಂದು ಮಾತನ್ನು ಕೂಡ ನಾನು ಹೇಳಬೇಕು. ಏನಂತ ಹೇಳಿದರೆ, ಇವಾಗ ನೋಡಿ, ಯಾರು ಕೂಡ ತುಂಬ ಹಣ ಇದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅವರು ನಿಮಗೆ ಸಾಲ ಕೊಡೋದಿಲ್ಲ. ಶ್ರೀಮಂತರ ಹತ್ರ ಹೋಗಿ ಸಾಲ ಕೇಳಿ, ಅವರು ಸಾಲ ಕೊಡೋದಿಲ್ಲ. ನಿಮಗೆ ಸಾಲ ಕೊಡೋದು ಯಾರು ಹೇಳಿ, ನಿಮ್ಮ ತರಾದವರೇ ಅಥವಾ ನಿಮ್ಮ ಫ್ರೆಂಡ್ಸ್ಗಳೇ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಗಂಡನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಹೆಂಡತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಅಲ್ವಾ ಕಷ್ಟದಲ್ಲಿ ಇದ್ದಾಳೆ ಅಂತ ಹೇಳ್ಕೊಂಡು ಒಬ್ಬರಿಗೆ ಸಹಾಯ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಬ್ಬರು ಗಂಡಸು ಕೂಡ ಹಾಗೆ ಏನಂತ ಹೇಳಿದರೆ, ಕಷ್ಟದಲ್ಲಿದ್ದಾನಲ್ವಾ ಅವನಿಗೆ ನಾನು ಸಹಾಯ ಮಾಡುವ ಅಂತ ಹೇಳ್ಕೊಂಡು ಸಹಾಯ ಮಾಡ್ತಾರೆ. ಅವರು ಯಾಕೆ ನಿಮಗೆ ಸಹಾಯ ಮಾಡಿದ್ದು? ನಿಮ್ಮ ಮೇಲೆ ನಂಬಿಕೆಯಿಂದ ಸಹಾಯ ಮಾಡಿದ್ದಲ್ವಾ. ಆ ಸಮಯದಲ್ಲಿ ನೀವು ಅವರಿಗೆ ಹಣವನ್ನು ವಾಪಸ್ ಕೊಡಲೇಬೇಕಾಗುತ್ತೆ. ನೀವು ಹಣವನ್ನು ಕೊಡದೆ ಈ ಕಡೆಯಿಂದ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಅವರು ಎಷ್ಟು ಕಾಲ್ ಮಾಡಿದರೂ ಕೂಡ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ, ಅವರಿಗೆ ಇನ್ನೂ ಕೂಡ ಕೋಪ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ಕೋಪ ಜಾಸ್ತಿ ಆದ ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಶಾಪ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಣ ತೊಗೊಂಡಿದ್ದಾರೆ, ಹಣ ಕೊಡಲಿಲ್ಲ ಅಂತ ಹೇಳ್ಕೊಂಡು ಶಾಪ ಹಾಕಿದಾಗ ಅದು ಶಾಪ ನಿಮಗೆ ತಾಗುತ್ತೋ ಬಿಡುತ್ತೋ, ಆದರೆ ನಿಮ್ಮ ಮಕ್ಕಳಿಗೆ ಉಂಟಲ್ಲ ಶಾಪ ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬೇಕಾದರೆ ನೋಡಿ, ಸಾಲ ಮಾಡ್ಕೊಂಡು ನೀವು ಸಾಲ ಕೊಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಯ ಮಕ್ಕಳಿಗೆ ಆರೋಗ್ಯದ ಅಂದರೆ ಹುಷಾರಿಲ್ಲದ ಹಾಗೆ ಆಗ್ಬೋದು, ಅಥವಾ ಸ್ಕಿನ್ ಅಲರ್ಜಿಗಳು, ಏನಾದರೂ ಸ್ಕಿನ್ನಲ್ಲಿ ಏನಾದರೂ ಅಲರ್ಜಿಗಳು ಬರ್ತಾ ಇರಬಹುದು, ಅಥವಾ ಮಕ್ಕಳಿಗೆ ಹೊಟ್ಟೆ ನೋವು, ತಲೆನೋವು, ಕೈಕಾಲು ನೋವು ಬರೋದು, ಊಟ ಮಾಡೋದಿಲ್ಲ, ಆ ರೀತಿಯೆಲ್ಲ ನಿದ್ದೆ ಮಾಡೋದಿಲ್ಲ, ಆ ರೀತಿಯೆಲ್ಲ ಸಮಸ್ಯೆ ಬರ್ತಾ ಇರುತ್ತೆ. ಆದ್ದರಿಂದ ನಾನು ಹೇಳ್ತಿರೋದು ಏನಂತ ಹೇಳಿದರೆ, ನಿಮಗೆ ಒಂದು ವೇಳೆ ಯಾರಾದರೂ ಫೋನ್ ಮಾಡಿದ್ರೆ, ನೀವು ಹಣ ತಗೊಂಡಿರ್ತೀರಲ್ವಾ, ಫೋನ್ ಮಾಡ್ತಾರೆ, ಫೋನ್ ರಿಸೀವ್ ಮಾಡಿಕೊಂಡು ಒಂದು ಸಲ ಮಾತಾಡಿ, ಇಲ್ಲ ನನಗೆ ಇಷ್ಟು ಟೈಮ್ ಕೊಡಿ, ಆವಾಗ ನಾನು ಹಣವನ್ನು ತೀರಿಸ್ತೇನೆ. ಅಥವಾ ಅಂತ ಹೇಳಿದರೆ, ಇವಾಗ ನನಗೆ ಸದ್ಯದಲ್ಲಿ ಹಣ ಇಲ್ಲ, ನಿಮ್ಮ ಹಣವನ್ನು ವಾಪಸ್ ನಾನು ಕೊಡ್ತೇನೆ, ಖಂಡಿತ ಕೊಡ್ತೇನೆ ಅಂತ ಹೇಳ್ಕೊಂಡು ನೀವು ಏನು ಮಾಡಿ ಅಂತ ಹೇಳಿದರೆ, ಅವ್ರ ಹತ್ರ ಕೇಳಿ. ಅದನ್ನು ಬಿಟ್ಕೊಂಡು ನೀವು ಫೋನ್ ಸ್ವಿಚ್ ಆಫ್ ಮಾಡಿಟ್ಕೊಳ್ಳೋದು ಅಥವಾ ಫೋನ್ ರಿಸೀವ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ರೀತಿ ಆಗೇ ಆಗುತ್ತೆ. ನಿಮ್ಮಿಂದ ನಿಮ್ಮ ಮಕ್ಕಳು ಅನುಭವಿಸ್ಬೇಕಾಗುತ್ತೆ. ತಗೊಳ್ಳುವಾಗ ಹೇಗೆ ನೋಡಿ, ನೀವು ಚಂದ ಮಾಡಿ ತೊಗೊಂಡ್ರಿ ನೋಡಿ, ಅದೇ ರೀತಿಯಲ್ಲಿ ಕೊಡುವಾಗ ಕೂಡ ಉಂಟಲ್ಲ, ನೀವು ಚಂದ ರೀತಿಯಲ್ಲಿ ಕೊಟ್ಟರೆ ಇನ್ನೊಂದು ಸಲ ಅವರಿಗೆ ಕೊಡಲಿಕ್ಕೆ ನಿಮಗೆ ಮನಸ್ಸು ಬರುತ್ತೆ. ಅಂದರೆ ಅವರು ಒಂದು ಸಮಯದಲ್ಲಿ ನಾನು ಹಣ ಕೊಟ್ಟರೆ ವಾಪಸ್ ಕರೆಕ್ಟಾಗಿ ಕೊಡ್ತಾರೆ ಅಂತ ಹೇಳ್ಕೊಂಡು ಇನ್ನೊಂದು ಸಲ ಹೆಲ್ಪ್ ಮಾಡ್ತಾರೆ. ಅದನ್ನು ಬಿಟ್ಕೊಂಡು ನೀವು ಹಣ ತಗೊಳ್ಳೋದು, ಎಷ್ಟೇ ದುಡ್ಡಾಗಲಿ, ಅದು 1,000 ಬೇಕಾದರೆ ಆಗಲಿ, ಲಕ್ಷ ಬೇಕಾದರೆ ಆಗಲಿ,
ಒಂದು ಸಲ ತಗೊಂಡು ಏನು ಮಾಡ್ತೀರಾ ಅಂತ ಹೇಳಿದರೆ ವಾಪಸ್ ಕೊಡಲಿಲ್ಲ ಅಂತ ಹೇಳಿದರೆ ಅವರಿಗೆ ನಮ್ಮ ನಂಬಿಕೆಯೇ ಕಳ್ಕೊಳ್ತೀರಾ, ನಿಮ್ಮ ಸಂಬಂಧ ಕೂಡ ಹಾಳಾಗಿ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾರೆ, ಇಂಥವರಿಗೆ ನಾನು ಹಣ ಕೊಟ್ಟಿದ್ದೆ ಅವ್ರು ವಾಪಸ್ ಕೊಡಲೇ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮರ್ಯಾದೆ 3 ಕಾಸಿಗೆ ಹೋಗಿ ಬಿಡುತ್ತೆ. ಆದ್ದರಿಂದ ಉಂಟಲ್ಲ ಈ ಬಡ್ಡಿ ವ್ಯವಹಾರ ಮಾಡ್ತಾರೆ ನೋಡಿ, ಅವರ ಹತ್ರ ಉಂಟಲ್ಲ ನಿಮಗೆ ಎಲ್ಲ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಸಾಲ ತಗೊಂಡವರಿಗೆ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಬಿಡುವುದಿಲ್ಲ, ಮನೆಯನ್ನು ಹುಡುಕಿಕೊಂಡು ಬಂದು ಆಮೇಲೆ ನಿಮ್ಮ ಹತ್ರ ಸಾಲ ವಸೂಲಿ ಮಾಡ್ತಾರೆ. ಆದರೆ ನಿಮ್ಮ ಮೇಲೆ ನಂಬಿಕೆಯಿಂದ ಕೊಟ್ಟಿರ್ತಾರೆ ನೋಡಿ, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮದು ರಿಲೇಟಿವ್ಸ್ ಆಗಲಿ ಯಾರೇ ಆಗಲಿ ನಿಮ್ಮ ಮೇಲೆ ನಂಬಿಕೆಯಿಂದ ಕೊಟ್ಟಿರ್ತಾರೆ ನೋಡಿ, ಅಂಥವರಿಗೆ ಮಾತ್ರ ನೀವು ಹೀಗೆ ಮಾಡೋದು. ಅಂದರೆ ಸ್ವಿಚ್ ಆಫ್ ಮಾಡಿಟ್ಕೊಳ್ಳೋದು, ರಿಸೀವ್ ಮಾಡೋದಿಲ್ಲ, ಅಥವಾ ಕೊಡ್ತೇನೆ ಅಂತ ಹೇಳ್ಕೊಂಡು ಕೊಡೋದಿಲ್ಲ, ಸತಾಯಿಸೋದು, ಆಮೇಲೆ ಹಣ ತಗೊಂಡವರಿಗೆ ಬೈಯೋದು, ಅದೆಲ್ಲ ಮಾಡೋದು ಉಂಟಲ್ಲ, ಅದು ನಿಮ್ಮ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಮಾಡಿರ್ತೀರ. ಅದನ್ನು ಬಿಟ್ಟು ಬಡ್ಡಿ ವ್ಯವಹಾರ ಮಾಡುವವರ ಹತ್ರ ಇದೆಲ್ಲ ವ್ಯವಹಾರ ಅದು ಅಂದರೆ ಆಗೋದಿಲ್ಲ, ಆಯಿತಾ. ನಾನು ಹೇಳೋದೇನಂತ ಹೇಳಿದರೆ, ನಿಯತ್ತಾಗಿ ನಿಮಗೆ ಅವರು ಹಣ ಕೊಟ್ಟಿದ್ದಾರೆ ನೋಡಿ, ಅದೇ ರೀತಿಯಲ್ಲಿ ಅವರಿಗೆ ವಾಪಸ್ ಕೊಡಿ. ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದರೆ ಮಾತ್ರ ಅವರು ಇಂಥ ತಂತ್ರ ಪ್ರಯೋಗಗಳನ್ನೆಲ್ಲ ಮಾಡಲಿಕ್ಕೆ ಹೋಗ್ತಾರೆ. ಬಿಟ್ಟರೆ ನೀವು ನಿಯತ್ತಾಗಿ ಕೊಟ್ಟರೆ ಉಂಟಲ್ಲ, ಅವರು ಯಾಕೆ ಯಾವ ಪ್ರಯೋಗ ಮಾಡ್ತಾರೆ ಅಲ್ವಾ. ನೋಡಿ, ಇವಾಗ ನಾನು ತಂತ್ರವನ್ನು ಹೇಳಿಕೊಡ್ತೇನೆ. ಇದನ್ನು ನೀವು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತ ಹೇಳಿದರೆ, ಸರಿಯಾಗಿ ಹಣ ಕೊಡ್ತಾ ಇದ್ದಾರೆ, ಒಂದೇ ಸಲ ಕೊಡ್ಲಿಕ್ಕೆ ಆಗೋದಿಲ್ಲ ಕೆಲವರಿಗೆ, ಆಯ್ತು. ಅವರ ಪರಿಸ್ಥಿತಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದೇ ಸಲ ಕೊಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ರೀತಿಯಲ್ಲಿ ನಿಮಗೆ ಹಣ ವಾಪಸ್ ಕೊಡ್ತಾ ಇದ್ದಾರೆ. ಅಥವಾ ಕೆಲವರು ಏನಂತ ಹೇಳಿದರೆ, ಬಡ್ಡಿ ವ್ಯವಹಾರ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕು, ಲೈಸೆನ್ಸ್ ಇಲ್ದಿದ್ರೆ ಬಡ್ಡಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಅತೀ ಆಸೆಗೆ ಬೀಳುವುದು ಜನರು. ಏನಂತ ಹೇಳಿದರೆ, ನಾವು ಹಣ ಕೊಟ್ಟರೆ ನಮಗೆ ಇಷ್ಟು ಬಡ್ಡಿ ಕೊಡ್ತಾರೆ ಅಂತ ಹೇಳ್ಕೊಂಡು ಆಸೆಗೆ ಬಿದ್ದು ಏನು ಅಂತ ಹೇಳಿದ್ರೆ ಸಾಲವನ್ನು ಕೊಡೋದು. ಅವರು ವಾಪಸ್ ಕೊಡೋದೇ ಇಲ್ಲ. ಈ ಕಡೆ ನಿಮ್ಗೆ ವಸ್ತು ಇಲ್ಲ, ಈ ಕಡೆ ಏನಂತ ಹೇಳಿದ್ರೆ ಬಡ್ಡಿ ಕೂಡ ಸಿಗೋದಿಲ್ಲ. ಆ ರೀತಿ ಪರಿಸ್ಥಿತಿ ಬರುತ್ತೆ. ಆ ರೀತಿ ನಿಮಗೆ ಬಡ್ಡಿ ಆಸೆಗೆಲ್ಲ ಉಂಟಲ್ಲ, ಆಸೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಅಸಲು ಬಂದರೆ ಸಾಕಲ್ಲ, ನೀವು ಕೊಟ್ಟಿರುವ ಹಣ ವಾಪಸ್ ಬಂದರೆ ಸಾಕಲ್ವಾ. ಆದ್ದರಿಂದ ಮತ್ತೇನಂತ ಹೇಳಿದರೆ, ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಹತ್ರ ಹಣ ತೊಗೊಂಡಿದ್ಕೊಂಡು ನಿಮಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮದು ಫೋನ್ ರಿಸೀವ್ ಮಾಡೋದಿಲ್ಲ, ಫೋನ್ ಕಟ್ ಮಾಡೋದು ಅಥವಾ ಸ್ವಿಚ್ ಆಫ್ ಮಾಡಿಟ್ಕೊಳ್ಳೋದು, ಆಟ ಆಡಿಸ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ. ಅಂಥವರಿಗೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹೆಂಡತಿಗೆ ಗಂಡನಿಗೆ ಗೊತ್ತಿದ್ದ ರೀತಿಯಲ್ಲಿ ಏನೋ ನಂದು ಇದು ಫ್ರೆಂಡ್ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಕೊಂಡು ಹಣವನ್ನು ಕೊಟ್ಟಿರ್ತಾರೆ. ಅವರು ಹಣ ಕೊಡ್ತಾ ಇರೋದಿಲ್ಲ. ಈ ಕಡೆ ಇವರಿಗೆ ಗಂಡನಿಗೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಹಣ ತಗೊಂಡಿದ್ದಾರೆ ಅಂತ ಹೇಳ್ಕೊಂಡು, ಈ ಕಡೆ ಬೇರೆಯವ್ರ ಹತ್ರ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ, ಅವರು ಮಧ್ಯದಲ್ಲಿ ಸಿಕ್ಕಿ ಬಿದ್ದಿರ್ತಾರೆ. ಅಂಥವರೆಲ್ಲ ಮಾತ್ರ ಈ ಪ್ರಯೋಗವನ್ನು ಮಾಡಿ ಅದನ್ನು ಬಿಟ್ಕೊಂಡು ಉಂಟಲ್ಲ, ಅವರು ಸರಿಯಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಈ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಫಸ್ಟು 1 ಲೋಟ ಗಾಜಿನ ಲೋಟ ತೊಗೊಳ್ಳಿ ಆಯಿತಾ. ಗಾಜಿನ ಲೋಟದಲ್ಲಿ 1 ಲೋಟ ನೀರನ್ನು ತೊಗೊಂಡು ಇಟ್ಕೊಳ್ಬೇಕು ಆಯಿತಾ. ಶುದ್ಧವಾದ ನೀರನ್ನೇ ತಗೊಳ್ಳಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಇದಕ್ಕೆ ಫಸ್ಟು ನಾವು ಒಂದು ಮಂತ್ರವನ್ನು ಹೇಳಲಿಕ್ಕುಂಟು. ಆ ಮಂತ್ರವನ್ನು ಹೇಳಬೇಕು. ಅದಕ್ಕಿಂತ ಮುಂಚೆ ನೀವು ಏನು ಮಾಡಿ ಅಂತ ಹೇಳಿದರೆ, ನೀವು ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ 2 ಕೈಯನ್ನು ಕೂಡ ಆಯಿತಾ, 2 ಕೈಯನ್ನು ಕೂಡ ಚಂದ ಮಾಡಿ ಈ ರೀತಿಯಲ್ಲಿ ಉಜ್ಜಿ. ಒಂದು 20 ಸೆಕೆಂಡ್ ತನಕ ಉಂಟಲ್ಲ, ಜೋರಾಗಿ ಉಜ್ಜಿದಾಗ ಏನಾಗುತ್ತೆ ಅಂತ ಹೇಳಿದರೆ ನೋಡಿ, ಆಮೇಲೆ ಹೀಗೆ ದೂರ ಮಾಡುವಾಗ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಕೈಯಲ್ಲಿ ಉಂಟಲ್ಲ ಆಯಸ್ಕಾಂತ ರೀತಿಯಲ್ಲಿ ಶಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ರೀತಿ ಮಾಡುವಾಗ ನೀವು ಬೇಕಾದರೆ ಮಾಡಿ ನೋಡಿಕೊಳ್ಳಿ, ಆವಾಗ ನಿಮಗೇ ಗೊತ್ತಾಗುತ್ತೆ ನೋಡಿ. ಈ ರೀತಿ ಮಾಡುವಾಗ ಹತ್ತಿರ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ. ಅದೇ ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಹೀಗೆ ನೋಡಿ ಚಂದ ಮಾಡಿ ಈ ರೀತಿಯಲ್ಲಿ 20 ಸೆಕೆಂಡ್ ತನಕ ಈ ಥರ ಉಜ್ಜಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಇಡೀ ದೇಹದ ಎನರ್ಜಿಯನ್ನು, ಅಂದರೆ ನಿಮ್ಮ ಹತ್ರ ಸಾಲ ತೊಗೊಂಡಿರೋದಲ್ವ, ನಿಮಗೆ ಸತಾಯಿಸ್ತಾ ಇದ್ದಾರಲ್ವ, ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ, ಇದಕ್ಕೆ ಈ ನೀರನ್ನು ಮುಟ್ಕೊಳ್ಳಿ. ಹೀಗೆ ಮುಟ್ಟಿ ಹೀಗೆ ನೀರನ್ನು ಹಿಡ್ಕೊಂಡು ಆದ ನಂತರ ಒಂದು ಮಂತ್ರವನ್ನು ಈ ನೀರಿಗೆ ಹೇಳಬೇಕು. ಆ ಮಂತ್ರವನ್ನು ನಾನು ಹೇಳ್ತೇನೆ ಹೇಗೆ ಅಂತ ಹೇಳ್ಕೊಂಡು ನೋಡಿ. ಆ ಮಂತ್ರ ಯಾವ ಥರ ಅಂತ ಹೇಳಿದರೆ, ಈ ನೀರಿಗೆ ನೀವು ಬಾಯಿಯಲ್ಲಿ ಹೀಗೆ ಇಟ್ಕೊಂಡು ಬಾಯಿಯಿಂದ ನೋಡಿ ಈ ರೀತಿಯಲ್ಲಿ ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಯಾವುದು ಅಂತ ಹೇಳಿದರೆ ನೋಡಿ, ಓಂ ನಮೋ ಭಗವತೆ ಮಮ ವಶಂ ಕುರು ಕುರು ಸ್ವಾಹ. ಓಂ ನಮೋ ಭಗವತೆ ಮಮ ವಶಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು ಹೇಳಿ. ಮಂತ್ರವನ್ನು 3 ಸಲ ಹೇಳಿಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀರನ್ನು ಒಂದು ಜಾಗದಲ್ಲಿ ಇಡಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರಾ ನಿಮಗೆ 100% ಅವರ ಹೆಸರು ಗೊತ್ತೇ ಇರುತ್ತೆ. ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ ನೋಡಿ, ಈ ರೀತಿ ಒಂದು ಪೇಪರ್ ತಗೊಂಡು ಒಂದು ಪೆನ್ನಿಂದ ಅವರ ಹೆಸರನ್ನು ಬರಿಬೇಕು. ಮತ್ತು ನಿಮಗೆ ಅವರು ಎಷ್ಟು ಸಾಲವನ್ನು ವಾಪಸ್ ಕೊಡಬೇಕು ನೋಡಿ, ಅಷ್ಟು ಆ ಹಣವನ್ನು ಕೂಡ ಬರಿಬೇಕು. ನಾನು ಇಲ್ಲಿ ಒಂದು ಹೆಸರನ್ನು ಬರಿತೇನೆ ಮತ್ತು ಎಷ್ಟು ಅಮೌಂಟ್ ಅಂತ ಹೇಳ್ಕೊಂಡು ಬರ್ತೇನೆ. ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರಾ ನೋಡಿ ಅವರ ಹೆಸರನ್ನು ಬರೆಯಿರಿ. ನಾನು ಇಲ್ಲಿ ಕಲ್ಯಾಣಿ ಅಂತ ಹೇಳ್ಕೊಂಡು ಬರೆದಿದ್ದೇನೆ.
ಇಲ್ಲಿ ನಾನು ಅಮೌಂಟನ್ನು ಕೂಡ ಬರಿತೇನೆ. ನೋಡಿ ಇಲ್ಲಿ ಬರೆದಿದೆ ನೋಡಿ, ಈ ರೀತಿಯಲ್ಲಿ ಬರೆದಿದ್ದೇನೆ. ನಾನು ನಿಮಗೆ ಇದು ಬ್ಯಾಕ್ ಕ್ಯಾಮರಾದಲ್ಲಿ ಕೂಡ ತೋರಿಸ್ತೇನೆ. ನೋಡಿ ಈ ರೀತಿ ಬರೆದಿದೆ ನೋಡಿ, ಕಲ್ಯಾಣಿ ನನ್ನ 50,000 ಹಣ ವಾಪಸ್ ಕೊಡು ಅಂತ ಹೇಳ್ಕೊಂಡು ಬರೆದಿದ್ದೇನೆ. ನಿಮಗೆ ನೋಡಿ ಯಾರು ನಿಮ್ಮ ಹತ್ರ ಹಣ ತೊಗೊಂಡಿದ್ದಾರೆ ನೋಡಿ ಅವರ ಹೆಸರು ಬರೆಯಿರಿ. ಅದರ ನಂತರ ನಿಮ್ಮ ಹತ್ರ ಎಷ್ಟು ಅಮೌಂಟ್ ತೊಗೊಂಡಿದ್ದಾರೆ ನೋಡಿ ಅದನ್ನು ಕೂಡ ಬರೆಯಿರಿ. ನೀವು ಕನ್ನಡದಲ್ಲಿ ಬೇಕಾದರೆ ಬರಿಬಹುದು ಅಥವಾ ಇಂಗ್ಲೀಷ್ನಲ್ಲಿ ಬೇಕಾದರೆ ಬರಿಬೋದು. ಎಲ್ಲರಿಗೂ ಕನ್ನಡದಲ್ಲಿ ಅರ್ಥ ಆಗುತ್ತಲ್ಲ, ಅದಕ್ಕೆ ನಾನು ಕನ್ನಡದಲ್ಲಿ ಬರೆದು ತೋರಿಸಿದ್ದೇನೆ. ನಿಮಗೆ ಯಾವ ಅದು ಲ್ಯಾಂಗ್ವೇಜ್ ಬರುತ್ತೆ ನೋಡಿ ಆ ಲ್ಯಾಂಗ್ವೇಜಲ್ಲಿ ಬರೀರಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಬರೆದಿರುವ ಹೆಸರನ್ನು ಉಂಟಲ್ಲ, ಇದನ್ನು ಯಾವ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು. ಅದೇ ಸಮಯ ಇದೇ ಸಮಯ ಅಂತ ಹೇಳ್ಕೊಂಡಿಲ್ಲ, ಯಾವ ಸಮಯದಲ್ಲಿ ಬೇಕಾದರೆ ಮಾಡಿ. ಇದನ್ನು ಏನು ಮಾಡಿ ಅಂತ ಹೇಳಿದರೆ, ನೀವು ಆವಾಗ ಮಂತ್ರ ಹೇಳಿದ್ದೀರಾ ಮತ್ತು ನಿಮ್ಮ ಶಕ್ತಿಯನ್ನು ಎನರ್ಜಿಯನ್ನು ಕೂಡ ಕೊಟ್ಟಿದ್ದೀರ ನೋಡಿ, ಆ ನೀರಿನಲ್ಲಿ ಇದನ್ನು ಮುಳುಗಿಸಿ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಋಣ ಅವರ ಮೇಲೆ ಉಂಟು. ಅದು 100 ರೂಪಾಯಿ ಆಗಲಿ, 1 ರೂಪಾಯಿ ಆಗಲಿ, 1000 ಆಗಲಿ, ಲಕ್ಷ ಆಗಲಿ, ನಿಮ್ಮ ಋಣ ಉಂಟಲ್ವ ಅವರ ಮೈ ಮೇಲೆ. ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಅವರು ತೊಗೊಳ್ತಾ ಇರೋದಲ್ವ. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಋಣ ಅವರ ಹತ್ರ ಇರೋದ್ರಿಂದ, ನೀವು ಉಪ್ಪು ಉಂಟಲ್ಲ ಋಣ, ಆಯಿತಾ, ನಿಮ್ಮ ಉಪ್ಪಿನ ಋಣ ಅವರ ಮೇಲೆ ಉಂಟು. ಆದ್ದರಿಂದ ಏನು ಮಾಡಿ ಅಂತ ಹೇಳಿದರೆ, 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಉಂಟಲ್ಲ ಇದರ ಜೊತೆಗೆ ಹಾಕಿ. ಕಲ್ಲುಪ್ಪು ಬೇಕಾದರೆ ಹಾಕಿ ಅಥವಾ ಪುಡಿ ಉಪ್ಪು ಬೇಕಾದರೆ ಹಾಕಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದರ ನಂತರ ಪುನಃ ನೀವು ನಾನು ಆಗ ಹೇಳಿದೆ ನೋಡಿ ಅದೇ ಮಂತ್ರವನ್ನು ಪುನಃ ನೀವು ಹೇಳಬೇಕು. ಮಂತ್ರ ಯಾವುದು ಅಂತ ಹೇಳಿದರೆ, ಓಂ ನಮೋ ಭಗವತೆ ಮಮ ವಶಂ ಕುರು ಸ್ವಾಹ. ಓಂ ನಮೋ ಭಗವತೆ ಮಮ ವಶಂ ಕುರು ಸ್ವಾಹ. ಓಂ ನಮೋ ಭಗವತೆ ಮಮ ವಶಂ ಕುರು ಸ್ವಾಹ ಅಂತ ಹೇಳ್ಕೊಂಡು 3 ಸಲ ಹೇಳಿದ ನಂತರ ಏನು ಮಾಡಿ ಅಂತ ಹೇಳಿದರೆ, ಇದಕ್ಕೆ ಉಂಟಲ್ಲ 3 ಸಲ ಇದು ಮಾಡಬೇಕು. ಎಂಜಲು ಹಾಕಲಿಕ್ಕೆ ಹೋಗಬೇಡಿ, ತೂ 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 ಅಂತ ಹೇಳ್ಕೊಂಡು ಹೇಳಿ. ಅಂದರೆ ನೋಡಿ ಈ ರೀತಿ 3 ಸಲ ಉಗುಳಬೇಕು, ಆಯಿತಾ. ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ, ಇದನ್ನು ನೀವು ರಾತ್ರಿ ಮಲಗುವಾಗ ಉಂಟಲ್ಲ ನಿಮ್ಮ ಮಂಚದ ಕೆಳಗಡೆ ಬೇಕಾದರೆ ಇಟ್ಕೊಂಡು ಮಲಗಬಹುದು. ಇಲ್ಲ ಅಂತ ಹೇಳಿದರೆ ನೀವು ಬೇರೆ ಎಲ್ಲಾದರೂ ಜಾಗದಲ್ಲಿ ಕೂಡ ಇಟ್ಟುಕೊಂಡು ಮಲಗಬಹುದು. ಮಾರನೇ ದಿವಸ ಬೆಳಿಗ್ಗೆ ಏನು ಮಾಡಿ ಅಂತ ಹೇಳಿದರೆ, ಇದನ್ನು ಏನು ಮಾಡಿ ಅಂತ ಹೇಳಿದರೆ, ನಿಮ್ಮ ಬಾತ್ರೂಮಲ್ಲಿ, ಆಯಿತಾ, ಇದರಲ್ಲಿ ಕೆಲವು ಸಲ ಪೇಪರ್ ಕರಗಿರುತ್ತೆ. ಕರಗಿಲ್ಲ ಅಂತ ಹೇಳಿದರೆ ನೀವೇ ಕರಗಿಸಿ ಏನು ಮಾಡಿ ಅಂತ ಹೇಳಿದರೆ, ಬಾತ್ರೂಮಲ್ಲಿ ಅಥವಾ ಟಾಯ್ಲೆಟಲ್ಲಿ ಹಾಕಬೇಕು. ಅದನ್ನು ಬಿಟ್ಟು ಸಿಂಕಿಗೆ ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅವರು ನಿಮಗೆ ಹಣ ಕೊಡಬೇಕಲ್ಲ ವಾಪಸ್ಸು. ಆದ್ದರಿಂದ ಏನು ಮಾಡಿ, ಸಿಂಕಿಗೆ ಇದು ಒಂದೇ ಬಾತ್ರೂಮ್ಗೆ ಹಾಕಿ. ಇಲ್ಲ ಅಂತ ಹೇಳಿದರೆ ಟಾಯ್ಲೆಟಲ್ಲಿ ಈ ನೀರನ್ನು ಎಸಿರಿ ಮಾರನೇ ದಿವಸ ಬೆಳಿಗ್ಗೆ. ಅದರ ನಂತರ ಏನಾಗುತ್ತಂತ ಹೇಳಿದರೆ, ಅವರಿಗೆ ಏನಾಗುತ್ತೆ, ಈ ನಾವು ಮಂತ್ರವನ್ನು ಹೇಳಿ ಅವರ ಹೆಸರನ್ನು ಹಾಕಿಟ್ಟಿದ್ದೇವಲ್ಲ, ಅವರಿಗೆ ಏನಾಗುತ್ತೆ ಹೇಳಿದರೆ ನಿದ್ದೆ ಮಾಡಲಿಕ್ಕಾಗೋದಿಲ್ಲ. 1, 2ನೇದು ಯಾವ ಕೆಲಸ ಕೂಡ ಮಾಡಲಿಕ್ಕಾಗೋದಿಲ್ಲ. ಅವರಿಗೆ ಮನಸ್ಸಿನಲ್ಲಿ ಬರ್ತದೆ ಏನಂತ ಹೇಳಿದರೆ, ಫಸ್ಟು ಅವರ ಹಣವನ್ನು ಕೊಟ್ಟು ಬರುವ, ನನಗೆ ಕಷ್ಟದಲ್ಲಿ ಅವರು ಹಣವನ್ನು ಕೊಟ್ಟಿದ್ದಾರೆ, ಅವರಿಗೆ ಬೇಗ ಹಣ ಕೊಟ್ಟು ಬರುವ ಅಂತ ಹೇಳ್ಕೊಂಡು ಅವರ ಮನಸ್ಸಿನಲ್ಲಿ ಬರುತ್ತೆ, ಆಯಿತಾ. ಆದ್ದರಿಂದ ನಾನು ಹೇಳೋದು, ಇದನ್ನು ಮಾಡಿದರೆ ಅವರೇ ಹುಡುಕಿಕೊಂಡು, ನೀವು ಹುಡುಕಬೇಕಂತಿಲ್ಲ, ಅವರೇ ಹುಡುಕಿಕೊಂಡು ಬರ್ತಾರೆ. ನೋಡಿದ್ರಲ್ಲ, ಇವತ್ತು ತುಂಬ ಪವರ್ಫುಲ್ ಆಗಿರುವ ಮಂತ್ರವನ್ನು ಹೇಳಿಕೊಟ್ಟಿದ್ದೇನೆ. ಈ ರೀತಿ ಮಾಡಿ ನಿಮ್ಮದು ಹಣ 100% ನೀವು ಕಷ್ಟಪಟ್ಟು ದುಡಿದ ಹಣ ನಿಮಗೆ ವಾಪಸ್ ಸಿಗುತ್ತೆ. ಇದನ್ನು ಮೂಢನಂಬಿಕೆ ಅಂತ ಎಣಿಸ್ಕೊಂಡ್ರೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ಮಾಡುವುದು ಬಿಡೋದು ನಿಮಗೆ ಇಷ್ಟಕ್ಕೆ ಬಿಟ್ಟಿದ್ದು. ಆದರೆ ಇದನ್ನು ಮಾಡಿದರೆ ಖಂಡಿತ ನಿಮ್ಮ ಹಣ ನಿಮ್ಮ ಕೈಗೆ ಸೇರುತ್ತೆ. ಇಲ್ಲ ಅಂತ ಹೇಳಿದರೆ ನೀವು ಎಷ್ಟು ಫೋನ್ ಮಾಡಿದರೂ ಕೂಡ ಅವರು ಕೈಗೆ ಸಿಗೋದಿಲ್ಲ, ಸ್ವಿಚ್ ಆಫ್ ಮಾಡಿಟ್ಕೊಂಡಿರ್ತಾರೆ ಅಥವಾ ನಿಮ್ಮ ಫೋನ್ ರಿಸೀವ್ ಮಾಡ್ತಾ ಇರೋದಿಲ್ಲ. ಈ ರೀತಿ ಆಗುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದಿರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.